ಅಮ್ಮ ಹರಿತರೂರು ಇದೇನೆ. ಇದಾ? ಚೆನ್ನಾಗೈತೆ ಊರು. ನಡಿ, ನಾವು ಊರು ನೋಡಕ್ಕಲ್ಲ ಬಂದಿರೋದು, ಮನೆ ನೋಡಕ್ಕೆ. ಮನೇನು ನೋಡಿರಂತೆ, ಬನ್ನಿ ಅತ್ತೆ, ಬರ್ರಿ. ಅದಕ್ಕೆ ತಾನೇ ಕರ್ಕೊಂಡು ಹೋಗ್ತಾ ಇರೋದು. ನಡಿ ನಡಿ ನಡಿಯೋ, ನಡಿ. ಏನ್ ನನ್ನ ಮಕ್ಕ ನೋಡ್ತಾ ಇದ್ಯಾ? ಅಯ್ಯ ನಡಿ. ಅತ್ತೆ, ನೀವು ಬಂದಿರೋದು ನನಗೂ ತುಂಬಾ ಸಂತೋಷ ಆಯ್ತು. ಹೆಂಗೋ ನೀವು ಬರ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ಹೌದೌದು, ನಾನ್ ಬರ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಕಣೆ ಹರಿತಾ. ಏನ್ ಮಾಡೋದು, ಏನೋ ಒಂದ್ ಕಾರಣದ ಮೇಲೆ ಬಂದಿದ್ದೀನಿ. ನಡಿ, ಅದೇನು ಅಂತನ ನಿನಗೆ ಆಮೇಲೆ ಗೊತ್ತಾಗುತ್ತೆ. ನಡಿಯೇ ನಡಿ. ಎಲ್ಲೈತಿ ಮನೆ? ಇಲ್ಲಿ ಬರ್ರಿ ಅತ್ತೆ, ಕರ್ಕೊಂಡು ಹೋಗ್ತೀನಿ. ಅಯ್ಯಪ್ಪ ಜಗ್ಗು, ನಡಿ. ನಿನ್ನ ಎಂಟ್ರ ಮನೆ ಹೆಂಗೈತೆ ಅಂತ ನೋಡೋಣ ನಾವು. ಒಂದಿಟ್ಟು ಕಣ್ಣಾರೇನ. ಬರೀ ಕಿವಿ ಯಾರ ಕೇಳಿದ್ದೆ ಆತು. ಆಯ್ತಮ್ಮ, ಬಾ, ಇವಾಗ ಕಣ್ಣಾರೇನೆ ನೋಡಿವಂತೆ. ಬರೀ ಬಾಯಾಗೆ ನಮ್ಮನೆ ಹಂಗೈತೆ, ನಮ್ಮನೆ ಹೊಸ್ಮನೆ ಅಂತಾನ ಕೊಚ್ಕೆ ಅಂತಿದ್ಲು. ಈ ಜಗ್ಗುನು ಅವಳಿಗೆ ತಕ್ಕಂಗೆ ಹಾಡಾನು. ಈಗ ಗೊತ್ತಾಗುತ್ತೆ ಇವ್ರ ಅಸಲಿ ಬಂಡವಾಳ. ಇವ್ರು ಹೇಳಿದ್ದೆಲ್ಲ ನಿಜವಾ ಸುಳ್ಳ ಅಥವಾ ನನ್ನ ಕಣ್ಣಿಗೆ ಬೆಣ್ಣೆ ಹಚ್ಚಿರ ಅಂತಾನ ಗೊತ್ತಾಗುತ್ತೆ. ಅದನ್ನ ತಿಳ್ಕೊಂಬಕ್ಕೆ ತಾನೆ ನಾನು ಇಲ್ಲಿಗೆ ಬಂದಿರೋದು. ತಿಳ್ಕೊಂಡಂಗೆ ಹಂಗೆ ಹೋಗ್ತೀನ. ತಿಳ್ಕೊಂತೀನಿ. ಅಲ್ಲ, ಹೋಗಿ ಹಳೆ ಸೀಸ ಪೇಪರು ಆಯ್ಕೊಂಡು ಮಾರ್ಕೊಂಡು ತಿನ್ನೋರು ಹೊಸ ಮನೆ ಕಟ್ಟಿಸ್ತಾರಂತ. ಹೊಸ ಮನೇನ ತಗ. ಅಲ್ಲ, ನಮ್ಮ ಕೈಲೇ ಆಗಿಲ್ಲ. ಇನ್ನ ಇವ್ರಮ್ಮಯ್ಯರು ಅಪ್ಪಯ್ಯನೂ ಅದಿನ್ನೇನು ಕಟ್ಸಿರ್ತಾರೋ ಏನೋ, ಯಾವ ಗುಡಿಸ್ಲಾಗ ಇದ್ದಾರೋ ಏನೋ. ಪಾಪ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಸುಮ್ಮನೆ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾಳೆ. ಇವಳಿಗೆ ನಮ್ಮ ಅಪ್ಪಯ್ಯ ಅಮ್ಮಯ್ಯನ ಅಸಲಿ ರೂಪ ನಮ್ಮ ಅತ್ತಿಗೆ ಗೊತ್ತಾಗುತ್ತಲ್ಲಪ್ಪ ಅಂತ ಬೇಜಾರಾಗಿರುತ್ತೆ. ಸುಮ್ಮನೆ ಅಲ್ಕಿಸುತ್ತಾಳೆ. ಏನೂ ಬೇಜಾರೇ ಇಲ್ವೇನೋ ಅನ್ನಂಗೆ. ನನಗೆ ಗೊತ್ತಿಲ್ವಾ ಇವಳು ಬಂಡವಾಳ. ನಡೀರಿ. ಹರಿತನ್ಗೆ ಇವಾಗ ಉರಿತಾಯ್ತೆ ಅನ್ಸುತ್ತೆ. ಅಯ್ಯೋ, ನಮ್ಮ ಅತ್ತಿಗೆ ಹೆಂಗೋ ಸುಳ್ಳು ಹೇಳ್ಕೊಂಡಿದ್ದೆ. ಇವಾಗ ನಮ್ಮ ಅತ್ತೆನೇ ಬಂದಿತ್ತಲ್ಲ, ಎಲ್ಲ ಗೊತ್ತಾಗುತ್ತೆ ಅಂತಾನ ಬೇಜಾರಾಗಿರುತ್ತೆ. ಸುಮ್ಮನೆ ಬೇಜಾರಾಗಿದ್ರು ತೋರಿಸ್ಕೊಂಡಂಗೆ ಖುಷಿಯಾಗಿದ್ದಾಳೆ. ಖುಷಿ ಆಯ್ತತ್ತೆ ಅಂತ ಬೇರೆನೆ ಹೇಳ್ತಾಳೆ. ನನಗೆ ಗೊತ್ತಿಲ್ವಾ ಇವಳಿಗೆ ಎಷ್ಟು ಖುಷಿ ಆಗೈತೆ ಅಂತಾನ. ಬಾರಮ್ಮ, ಜಲ್ದು ಹಿಂದುಳ್ಕೋಬೇಡ. ಬಂದೆ. ನಡೀರಿ. ಬರ್ತಾ ಇದೀನಿ, ನಡೀರಿ. ಇವನ್ನೆಲ್ಲ ಯಾರು ಇಲ್ಲಿಕ್ಕೆ ಹೋಗ್ಯಾರಿ? ಹೊರಗೆ ಒಳಕ್ಕೆ ಹೋಗ್ರಿ ಅಂತಂದ್ರೆ ಕೇಳಲ್ಲ. ನಾವು ಬೇರೆ ಮತ್ತೆ ಎತ್ತಿಕ್ಬೇಕು ಒಳಕ್ಕೆ. ಅಪ್ಪ ರೀತಾ, ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಅಂತೂ ಇಂತೂ ನಮ್ಮ ಮನೆಗೆ ಕರ್ಕೊಂಬಂದ್ರಲ್ಲ ನಮ್ಮ ಮಗಳನ್ನ. ತುಂಬಾ ಸಂತೋಷ ಆಯ್ತು. ನಿಮ್ಮ ಅತ್ತೆ ಏನೋ ಅಮ್ಲಿಲ್ವೇನಮ್ಮ? ಕಳಿಸಿದ್ರಾ? ಅಪ್ಪ, ಇವಾಗ ನಿನಗೆ ಇನ್ನೊಂದು ಸರ್ಪ್ರೈಸ್. ಅದನ್ನ ನೋಡಿದ್ರೆ ಅಂತೂ ಶಾಕ್ ಆಗೋದಂತೂ ಗ್ಯಾರಂಟಿ. ನಾವು ಬಂದಿರೋದಕ್ಕೆ ಇಷ್ಟು ಸಂತೋಷ ಆಗ್ತೈತೆ. ಅಲ್ಲಿ ನೋಡಲಿ ಯಾರು ಬರ್ತಾ ಇದ್ದಾರೆ ಅಂತಾನ. ಎಲ್ಲಮ್ಮ? ಅಮ್ಮ ಬಾರಮ್ಮ. ನಿಮ್ಮ ಅಮ್ಮ ಬಂದೈತಾ ಅಳಿಯಂದ್ರೆ? ಎಲ್ಲಿ? ನಾನಿಲ್ಲೇ ಇದ್ದೀನಿ ಬಿಗ್ರೆ. ಇದೇನಾ ನಿಮ್ಮ ಮನೆ? ಅಯ್ಯಯ್ಯೋ ಪಾಪ. ಜಗ್ಗು, ನಿಮ್ಮ ಮಾವನ ಮನೆ ತುಂಬಾ ಚೆನ್ನಾಗೈತೆ ನೋಡಕ್ಕೆ. ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ, ಇನ್ನು ಎರಡು ಕಣ್ಣಿದ್ದಿದೆ ಚೆನ್ನಾಗಿರೋದು ಅನ್ನಿಸ್ತೈತೆ. ಅಯ್ಯೋ ಅತ್ತೆ, ಇದು ಗೊತ್ತು ಬಿಡು. ನಿಮ್ಮ ಮನೆ ಇದೆ ಅಂತಾನ ನೋಡಿದ್ರೆ ಗೊತ್ತಾಗಲ್ವಾ? ಇಲ್ಲಿ ಗುದ್ರಿ ಐಟಮು, ಹಳೆ ಪೇಪರು, ಹಳೆ ಸೀಸ ಅವನ್ನೆಲ್ಲ ಇಕ್ಕೊಂಡಿರೋದ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ನಿಮ್ಮ ಮನೆ. ಇಲ್ಲಿ ಗುದ್ರಿ ಐಟಮ್ ವ್ಯಾಪಾರ, ಅಲ್ಲಿ ಹಿಂದಗಡೆ ಮನೆ. ಅಷ್ಟೇ ತಾನೇ ನೀವು ಇಕ್ಕೊಂಡಿರೋದು? ಅಷ್ಟೇ ಗೊತ್ತಾತು ಬಿಡು. ನಿಮ್ಮ ಮನೆ ತುಂಬಾ ಚೆನ್ನಾಗೈತೆ ಬಿಗ್ರೆ. ಅಯ್ಯೋ ಜಯಕವ್ರೆ, ಇದು ನಮ್ಮ ಅಂಗಡಿ. ಇದು ಅಂಗಡಿ ಮನೆ ಎಲ್ಲ ಒಂದ್ರಾಗೆ ನಿಮ್ದು. ಏನು ಮಾಡಕ್ಕಾಗಲ್ಲ ಬಿಡ್ರಿ. ಅದೇನೋ ಹೇಳ್ತಾರಲ್ಲ, ಯೋಗಿ ಪಡ್ಕೊಂಬಂದಿದ್ ಯೋಗಿಗೆ, ಜೋಗಿ ಪಡ್ಕೊಂಬಂದಿದ್ ಜೋಗಿಗೆ. ನಿಮ್ಮ ಮನೆ ಬರ ಇರೋದೇ ಇಷ್ಟು. ಯಾರು ಏನ್ ಮಾಡಕ್ಕಾಗುತ್ತೆ ಹೇಳು? ಹೋಗ್ಲಿ ಬಿಡ್ರಿ, ನನಗೇನು ಬೇಜಾರೇನು ಇಲ್ಲ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂತೀನಿ. ಅಯ್ಯೋ ಅಮ್ಮ, ಒಂದ್ ಸ್ವಲ್ಪ ಹೇಳೋ ತನಕ ನಾ ಕೇಳು. ಅಯ್ಯೋ, ನೀನ್ ಯಾಕೆ ಆತ್ರಿಗೆ ಟಂಜನೆ ಹೇಳ್ದಂಗೆ ಆಡ್ತಾ ಇದ್ಯಾ? ಬಿಡ ಜಗ್ಗು, ನೀನ್ ಹೆಂಡ್ತಿ. ಅಯ್ಯೋ, ನಮ್ಮ ಮಾವನ ಮನೆ ಹಂಗೈತೆ ಅಂತ ನೀನ್ ಹೇಳ್ತಿದ್ದೆ. ನಮ್ಮ ಅಪ್ಪಯ್ಯರು ಹೊಸ ಮನೆ ಕಟ್ಸ್ಯವ್ರೆ, ಗೃಹ ಪ್ರವೇಶಕ್ಕೆ ಹೋಗಕ್ಕೂ ಆಗ್ಲಿಲ್ಲ ನನ್ನ ಕೈಲಿ ಅಂತನ ಇವಳು. ಅಯ್ಯೋ ಸಂಕಟ ಪಡೋದೇನು, ಅಯ್ಯೋ ಅಂತನ ಗೋಳಾಡೋದೇನು. ಅಬ್ಬಬ್ಬಬ್ಬಬ್ಬ, ಎಂತ ನಾಟಕ ಮಾಡಿದ್ರಪ್ಪ ಗಂಡ ಹೆಂಡತಿ ಇಬ್ರು. ಅಲ್ಲ, ಇಂಥದ್ರಾಗೆ ನಿನ್ನ ಕರ್ಕೊಂಬಂದು ವ್ಯಾಪಾರ ಮಾಡಕ್ ಇಕ್ತೀನಿ ಅಂತಾರೆ. ನೀನಿಲ್ಲಿ ಹಳೆ ಪೇಪರ್ ಖಾಲಿ ಸೀಸ ಮಾರ್ಕೊಂಡು ಇರ್ಬೇಕಾಗತ್ತೆ ಕಣ ಜಗ್ಗು. ಇವ್ರ ಜೊತೆಗೆ ನಾನು ಬಂದ್ರೆ ಅಲ್ಲ, ಇವ್ರಿಗೇನೆ ಮನಿಕೆ ಮಕ್ಕೆ ಒಂದು ಚಾಪೇನೋ ಮಂಚನೋ ಈತೋ ಇಲ್ವಾ? ಚಾಪೇನೋ ಇರುತ್ತೇನೋ, ಮಂಚ ಗಿಂಚ ಇಲ್ಲ, ಹಾಸಿಗೆ ಇಲ್ಲ, ಏನಿಲ್ಲ. ಇಂಥದ್ರಾಗೆ ಸೊಳ್ಳೆ ಕುಟ್ಕಡಿಸ್ಕೊಂಡು ನೀನು ಇಂಥ ಮನೆಯಾಗೆ ಅಯ್ಯಪ್ಪ ನೆನೆಸ್ಕೊಂಡ್ರೆ ಒಂಥರ ಬೈವದಂಗಾಗುತ್ತೆ. ನೀನ್ ನನಗೆ ಅದ್ರಸ್ತೀಯನೋ? ನಾನು ಮಾವನ ಮನೆಗೆ ಹೋಗ್ತೀನಿ ಹಂಗೆ ಹಿಂಗೆ ಅಂತಾನ. ಹೋಗು, ಇಂಥ ಮನೆಗೆ ಇರು. ನನ್ನ ಕಣ್ಣು ಪಾವನ ಆಯ್ತಪ್ಪ. ಹರಿತಾ, ನಿಮ್ಮನೆ, ನಿಮ್ಮಪ್ಪಯ್ಯ ಅಮ್ಮಂದು ಕಷ್ಟ ಎಲ್ಲ ನೋಡಿ ನನಗೆ ಒಂಥರ ಕರುಳು ಚುರುಕಂದಂಗೆ ಆಗ್ತೈತೆ. ಅಯ್ಯೋ ಪಾಪ. ದೇವರು ಇಷ್ಟೊಂದು ಕಷ್ಟ ಕೊಡಬಾರ್ದಾಗಿತ್ತು. ನನ್ನ ಮಗ ಅದು ಏನು ನೋಡಿ ನಿನ್ನ ಮದ್ವೆ ಆದ್ನೋ? ಏನು ಸುಡ್ಗಾಡು? ಏನೋ ಜಗ್ಗು, ಏನು ನೋಡು ಮದ್ವೆ ಅದು? ಅದೇ ಇನ್ನೇನು ನೋಡಿರ್ತೀಯ? ಈ ಹಳೆ ಕಬ್ಬಣ, ಹಳೆಕ್ಕೆ ಮುರಿದೋಗಿರೋ ಪಾತ್ರೆ ಅಂತ ಇಂಥವು ಇದಾವಲ್ಲ, ಅವನ್ನ ನೋಡಿ ಮದ್ವೆ ಆದೋ ಏನು ಸುಡ್ಗಾಡು? ಅಥವಾ ಏನು ಸಿಗಲ್ಲ ನನಗೆ ಅಂತಾನ ಮದ್ವೆ ಆಗಿದ್ಯಾ ಅನ್ಸುತ್ತೆ. ಬಿಡು ಹೋಗ್ಲಿ,
ಏನ್ ಮಾಡಕ್ಕಾಗುತ್ತೆ, ನಾನು ನನ್ನ ಮಗ ಅಂತಾನ ಒಳಗ್ ಸೇರ್ಸ್ಕೊಂಡೆ. ಇನ್ನೇನ್ ಮಾಡಕ್ಕಾಗುತ್ತೆ, ನೀನಿರೋದು ನನಗೊಬ್ನೇ ಮಗ. ಇನ್ನೊಬ್ಬನಾದ್ರೂ ಇದ್ದಿದ್ರೆ ನಿನ್ನ ಓಡಿಸ್ಬೋದಾಗಿತ್ತು. ಇಂಥ ಮನೆ ಮದುವೆ ಆಗಿದ್ಯಾ, ಏನ್ ಮಾಡಕ್ಕಾಗುತ್ತೆ, ನೀನ್ ಹಣೆ ಬರ ಇದ್ದಿದ್ದೆ ಇಷ್ಟು ಅನ್ಸುತ್ತೆ. ಅಯ್ಯೋ ಅತ್ತೆ, ಅದ್ ಯಾಕೆ ಒಂದೇ ಸಮಕ್ಕೆ ಅಲ್ಲಿ ಬಿಡ್ಕೊಂಡು ಹಂಗ್ ಮಾತಾಡ್ತಾ ಇದ್ದೀರಲ್ಲ? ನೀವ್ ಅಂದ್ಕೊಂಡಂಗೆ ಇದು ಮನೆ ಅಲ್ಲ, ಗೊತ್ತು ಬಿಡೆ. ಮನೆ ಕಮ್ ಏನು ಗುಜ್ರಿ ಅಂಗಡಿ. ಈ ಎರಡು ಇದ್ರಲ್ಲೇ ಅದೇನೋ ಹೇಳ್ತಾರಲ್ಲ ಕಮ್ಮು ಅಂತಾನ, ಎರಡು ಇದ್ರಲ್ಲೇ ಮಾಡ್ತೀರ ತಾನೆ. ಇಲ್ಲಿ ಅಂಗಡಿ, ಅಲ್ಲಿ ಹಿಂದೆಗಡೆ ಒಂದಿಟ್ಟು ಸೀಟ್ ಮಧ್ಯಕ್ಕೆ ನಿಲ್ಲಿಸ್ಕೊಂಡು ಅದೇ ಮನೆ. ನಾನು ನೋಡಿದ್ದೀನಿ ತಗ. ಜಯಕ್ಕವ್ರೆ, ಅದ್ ಯಾಕೆ ಹಂಗೆ ಬಂದಾಗಿಂದ ನೋಡ್ತಾ ಇದ್ದೀನಿ, ಒಂದೇ ಸಮಕ್ಕೆ ಮಾತಾಡ್ತಾ ಇದ್ದೀರಲ್ಲ. ನಾ 3 ಜನ ಸುಮ್ಮನೆ ಬಾಯ್ ಬಿಡ್ಕೊಂಡು ನೋಡೋದೇ ಆಗೈತಿ. ಮೊದಲು ನೀವು ಅಲ್ಲಿ ಮುಚ್ಕೊಳ್ರಿ. ಅದ್ಯಾಕೆ ಅಷ್ಟೊಂದು ನಗ್ತಾ ಇದ್ದೀರಾ? ಯಾಕೆಂದ್ರೆ ನಿನ್ನ ಮಗಳು ಅಳಿಯ ಇಬ್ರು ಏನು ನನಗೆ ತಲೆ ಮೇಲೆ ಕೈ ಇಟ್ಟಿದ್ದೆ. ನಮ್ಮನೆ ಹಂಗೈತೆ, ನಮ್ಮನೆ ಹಿಂಗೈತೆ, ನಮ್ಮ ಅಪ್ಪ ಅಮ್ಮ ಹಿಂಗೈದಾರೆ ಅಂತಾನ. ನಾನು ಇದ್ರು ಇರ್ಬೋದೇನಪ್ಪ, ಅದನ್ನ ನೋಡೋಣ ಅಂತಾನ ಬಂದೆ. ಬಂದ್ರೆ ಇಲ್ಲಿ ನೋಡಿರೆ ಬಾಗ್ಲಾಗೇನೆ ಕಸ ತುಂಬ್ಕೊಂಡಿದ್ದೀರಾ. ಅಯ್ಯೋ ಪಾಪ. ಲೇ ಜಗ್ಗು, ನೀನೇ ಪುಣ್ಯವಂತ ಬಿಡಪ್ಪ. ಮತ್ತೆ ನಿಮ್ಗೆ ಗೊತ್ತಿಲ್ಲ ಇನ್ನೂ, ಇದು ಅಂಗಡಿ ಮಾತ್ರ ನಮ್ಮನೆ ಇರೋದು ಇದ್ರಿಂದ ಅಲ್ಲ, ಬೇರೆ ಕಡೆ ಐತೆ, ಸ್ವಲ್ಪನೇ ದೂರನೇ ಇಲ್ಲೇ ಇರೋದು. ಬನ್ನಿ ಹೋಗೋಣ. ಹೌದು ಜಯಕ್ಕವ್ರೆ, ನಮ್ಮ ಮನೆ ಇದರಿಂದ ಇಲ್ಲ, ಈ ಸ್ವಲ್ಪ ದೂರದಲ್ಲೈತೆ. ಬರ್ರಿ ಹೋಗೋಣ, ಬರ್ರಿ, ನಾನು ಬರ್ತೀನಿ, ಬರ್ರಿ. ನಿಜಾನಾ? ಹೌದು. ನಡೀರಿ ನೋಡೋಣ. ಅದ್ ಹೆಂಗೈತೋ ಏನ್ ಸುಡ್ಗಾಡು. ನಾನು ಇದೆ ಅನ್ಕೊಂಡ್ಬಿಟ್ಟಿದ್ನಲ್ಲ, ಇವ್ರು ನೋಡಿರಿ ಎಲ್ಲ ಬೇರೆ ಕಡೆ ತೋರಿಸ್ತಾ ಇದಾರೆ. ನೋಡೋಣ, ಗುಡಿಸ್ಲು ಪಡಿಸ್ಲು ಹಾಕೊಂಡಿರ್ಬೇಕೇನೋ ಎಲ್ಲಾದ್ರೂ. ಇಲ್ಲಾಂದ್ರೆ ಇಂಥವೇ ಸೀಟ್ ಬಗ್ಗಿಸ್ಕೊಂಡು ಮಾಡ್ಕೊಂಡೇವ್ರಿ ಏನೋ ಒಂದಿಟ್ಟು ಮನೇನ. ಏನ್ ಜಯಮ್ಮ ಅವರು ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಬರ್ರಿ. ಓ, ಇದಾ ಇವ್ರ ಮನೆ? ನಾನು ಅನ್ಕೊಂಡಂಗೆ ಐತೆ. ಓ, ಇದೇನೋ ನಿಮ್ಮ ಮನೆ? ನಾನು ಅಲ್ಲಿ ಗುಜ್ರಿ ಅಂಗಡಿ ಇತ್ತಲ್ಲ ನಿಮ್ದು, ಅಲ್ಲೇನೋ ಹಿಂದೆ ಮಾಡ್ಕೊಂಡಿದ್ರೇನೋ ಅನ್ಕೊಂಡಿದ್ದೆ. ಅಯ್ಯೋ, ಇದು ಇದೆ ಗೊತ್ತಾಯ್ತು ಬಿಡು. ನಿನ್ ನೋಡ್ತಿದಂಗೆನೆ ಇದು ನಿಮ್ಮ ಮನೆನೇ ಅಂತಾನ ಗೊತ್ತಾಗುತ್ತೆ. ಈ ಮನೆ ಮಗಳ ನೀನ್ ನಿಂತಿದ್ಯಾ ಅಂದ್ರೆ ಇದೇ ನಿಮ್ಮ ಮನೆ. ಅಯ್ಯೋ, ಇದೇನಿದು? ಅಲ್ಲ, ಏನ್ ಬಗ್ಗು ಹೋಗ್ಬೇಕಾ ಇದ್ರಕ್ಕೆ? ಅಯ್ಯಪ್ಪ, ಹೆಂಗಪ್ಪ ಬಗ್ಗು ಹೋಗೋದು ಜಗ್ಗು ನಿಮ್ಮ ಅತ್ತೆ ಮನೆಗೆ? ಅಯ್ಯೋ ಅಮ್ಮ, ಇದು ಅವ್ರ ಮನೆ ಅಲ್ಲ ಜಯಮ್ಮ, ಅದು ನಮ್ಮ ಮನೆ ಅಲ್ಲ. ನಾನು ನಮ್ಮ ಅಯ್ಯಪ್ಪನ ಉಂಬಕ್ ಕರಿಯಕ್ಕೆ ಅಂತ ಬತ್ತಿದ್ದೆ ಅತ್ಲಾಗೆ ಅಂಗಡಿ ತಕ್ಕೆ. ನಮ್ಮ ಮನೆ ಇಲ್ಲಿಲ್ಲ, ಅಲ್ಲಿ ಮುಂದೈತಿ. ಬಾ ಹೋಗೋಣ. ಮುಂದ? ಇನ್ನೆಲ್ಲ ಮುಂದೈತು? ನೋಡು, ಈ ತಾತಂದು ಈ ಮನೆ. ಹೌದಾ? ನಾನೆಲ್ಲ ನಿಮ್ದೇ ಏನೋ ಅನ್ಕೊಂಡಿದ್ದೆ, ನೀನು ಇಲ್ಲಿ ನಿಂತ್ಕೊಂಡಿದ್ದಲ್ಲ ಅದಕ್ಕೆ. ನಾನೀಗಿನ ಬಂದೆ ಈ ಕಡೆಯಿಂದ, ನಮ್ಮ ಅಯ್ಯಪ್ಪನ ಕರಿಯೋಣ ಅಂತಾನ. ನೀವೇ ಬಂದ್ರಲ್ಲ ಅದಕ್ಕೇನೆ ನಿಂತ್ಕೊಂಡೆ. ಏನಮ್ಮ ರೀತಾ, ಚೆನ್ನಾಗಿದ್ದೀಯನಮ್ಮ? ಹ್ಞೂ ತಾತ, ನಾನ್ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಏನೋ ಹಿಂಗಿದ್ದೀನಿ ನೋಡಮ್ಮ. ಹೆಂಗ ಆನೆ ದಿನ ಆದ್ಮೇಲೆ ಊರಿಗೆ ಬಂದೆ ಇದೆಯಮ್ಮ. ಒಳ್ಳೇದಾಗ್ಲಿ, ಹೋಗು. ಸರಿ ತಾತ, ಆಯ್ತು. ಏನಪ್ಪ ರುದ್ರಪ್ಪ, ಮಗಳನ್ನ ಕರ್ಕೊಂಬರಕ್ ಹೋಗಿದ್ದೇನು? ಇಲ್ಲ ಕಣಜ, ನಾನು ಅಂಗಡಿ ತಾಗಿದ್ದೆ. ಇಲ್ಲಾಸಿನೇ ಬಂದ್ರ ನಡ್ಕೊಂಡು ಬಸ್ಸಿಂದ ಇಳಿದು, ಅದಕ್ಕೆ ನಾನು ಮತ್ತೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಆಟತಿಗೆ ನಾನು ಹೆಂಡ್ತೀನೂ ಎದ್ರಿಗೆ ಬಂದ್ಲು. ಅಲ್ಲಿ ಊಟ ಆತೆ? ಆತಪ್ಪ, ಹೀಗೆ ನಾನು. ಸರಿ, ಬರ್ತೀನಿ. ಭಾರತೆ, ಬಾ ಜಲ್ದಿ. ಯಾಕೆ ಇಲ್ಲಿ ನಿಂತ್ಕೊಂಡ್ರಿ? ನಡೀರಿ ಮಂತಕ್ಕೆ ಹೋಗೋಣ, ನಿಮ್ಮಂತಕ್ಕೆ. ಅತ್ತೆ, ಇಷ್ಟೊತ್ತು ನೋಡಿದ್ದೆಲ್ಲನ ನಮ್ಮನೆ ಅಲ್ಲ, ಇದೇ ನಮ್ಮನೆ. ಸುಮ್ಮನಿರೆ, ನನ್ನ ಹತ್ರ ಕಾಮಿಡಿ ಮಾಡಕ್ ಬರ್ಬೇಡ ಕಣೆ ಅರಿತಾ. ಯಾರ ಮನೆ ಇದು? ಯಾರು ನಿಮ್ ಸಂಬಂಧಿಕರದ? ಯಾರ್ದನ ಅಥವಾ ನಿಮ್ ಮೇಷ್ಟು ಪಾಸ್ಟದ ಏನನ ಇರ್ಬೇಕೇನ? ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತಿದ್ಯಾ ಅಲ್ಲೇನೆ? ಅಯ್ಯೋ ಅಮ್ಮ, ಮೇಷ್ಟು ಇಲ್ಲ ಗೀಷ್ಟು ಇಲ್ಲ, ಇದು ಅರಿತಾರ ಅಪ್ಪ ಅಮ್ಮನ ಮನೆ ಇದೇನೆ. ನೀನ್ ಇಷ್ಟೊತ್ತನು ಎಲ್ಲೈತೆ ಮನೆ ಅಂತ ಕೇಳ್ತಿದ್ದಲ್ಲ, ಈಗ ನೋಡು ಹೊಸ ಮನೆ ಇದೇನೆ ಅವ್ರದ್ದು. ನೋಡತ್ತೆ, ನೋಡು, ಚೆನ್ನಾಗಿ ನೋಡು. ಗುಡಿಸ್ಲಾಗಿರುತ್ತೆ. ಎಲ್ಲನ ಗುಜ್ರಿ ತರನೇ ಇರುತ್ತೆ ನಿಮ್ಮ ಮನೆ ಅಂತನ ಹೇಳ್ತಿದ್ದಲ್ಲ. ನಾವ್ ಹೇಳಿದ್ರೆ ನಂಬ್ತಿರ್ಲಿಲ್ವಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನ ತವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತನ? ಅದಕ್ಕೆ ಮತ್ತೀಗ ಎಲ್ಲನ ತಾನೇ ಸರಿ, ತಾವೇ ಚೆನ್ನಾಗಿರೋದು ಅಂತ ಅಂದ್ಕೊಂಬಕ್ ಹೋಗ್ಬಾರ್ದು. ಯಾವ್ದೇ ಕೆಲಸ ಮಾಡೋರಾಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ದುಡಿಯೋದು. ಇದ್ರಾಗೂ ಕಷ್ಟಪಟ್ಟು ಮಾಡಿದ್ರೆ ಇಂಥ ಮನೆನೂ ಕಟ್ಟಿಸ್ಬೋದು, ಇನ್ನು ಬಂಗ್ಲೆನೂ ಕಟ್ಟಿಸ್ಬೋದು ನಿಯತ್ತಾಗಿ ದುಡಿದ್ರೆ. ನಮ್ಮಪ್ಪ ಅಮ್ಮಯ್ಯ ಅಷ್ಟು ನಿಯತ್ತಾಗಿ ದುಡ್ದಿದ್ದಾರೆ, ಅದಕ್ಕೆ ದೇವರು ಇಂಥ ಮನೆ ಕಟ್ಟಿಸ್ಕೊಳ್ಳುವಷ್ಟು ಶಕ್ತಿ ಕೊಟ್ಟಿದ್ದಾನೆ. ನೀವು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಬರೀ ಆಡ್ಕೊಳ್ಳೋದೇ ಆಯ್ತು. ಅದಕ್ಕೆ ಮತ್ತೆ ನೀವು ಇನ್ನೂ ನಿಮ್ಮ ಮಾವ ಅಜ್ಜಿ ತಾತ ಅವ್ರ ಮನೆಯಲ್ಲೇನೆ ಇನ್ನೂ ಇದ್ದೀರಾ.
ಅದಕ್ಕೆ ಒಂದಿಟ್ಟು ಸುಣ್ಣ ಬಣ್ಣ ಹೊಡ್ಸಕ್ಕೂ ಆಗ್ತಿಲ್ಲ ನಿಮ್ ಕೈಲಿ ಬರೀ ಸಾಲ ಸೂಲ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಕಳ್ಕೊಂಬೋದು ಕೋರ್ಟಿಗೆ ಹೋಗೋದು ಕಚೇರಿಗೆ ಹೋಗೋದು ಅವ್ರ ಆಸ್ತಿ ಇವ್ರ ಆಸ್ತಿ ಬೇಕು ಅಂತ ಆಸೆ ಪಡೋದು ಇದ್ರಾಗೆ ಬಂದ್ರಿ ಅದಕ್ಕೆ ನೀವು ಇನ್ನೂ ಮುಂದುವರೆದಿಲ್ಲ